ಇದಿಷ್ಟು ಹ್ಯಾಂಡ್ರೈಟಿಂಗ್ ಅನಾಲಿಸಿಸ್ ಅಂದ್ರೆ ಬೇಸಿಕಲಿ ಏನಾಗುತ್ತೆ, ನಾವು ಪ್ರತಿಯೊಬ್ಬ ಮನುಷ್ಯನ ಗುಣಗಳನ್ನ ಅವರ ನಡವಳಿಕೆ ನೋಡಿ ಹೇಳ್ತೀವಿ. ಸೊ ಇದು ಏನಾಗುತ್ತೆ ಅಂದ್ರೆ ಅವರ ಸುಪ್ತ ಮನಸ್ಸಿನಲ್ಲಿ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ಹೇಳೋ ಅಂತ ಒಂದು ವಿಚಾರ. ಭಾಸ್ಕರ್ ಅವರೇ, ಮೊದಲಿಗೆ ನಾವು ರಾಮಕೃಷ್ಣ ಎಂಬುವರ ಬಗ್ಗೆ ಬಹಳ ಒಂದು ಒಳ್ಳೆ ಎಲ್ಲೋದ್ರೂ ಅವ್ರಿಗೆ ಫ್ರೆಂಡ್ಸ್ ಇದ್ದಾರೆ. ಸೊ ಎಲ್ಲರ ಜೊತೆ ಮಿಂಗಲ್ ಆಗ್ತಾರೆ ಅನ್ನೋ ವ್ಯಕ್ತಿತ್ವ ಎದ್ದು ಕಾಣ್ತಾ ಇದೆ. ಕೃಷ್ಣಮೂರ್ತಿ ಅವರು ಅವರ ಬರವಣಿಗೆ ನೋಡ್ತಿದ್ದ ಹಾಗೆ ಅವರು ಕೂಡ ಬಹಳ ಔಟ್ ಗೋಯಿಂಗ್ ಎಕ್ಸ್ಟ್ರಾವರ್ಟ್ ಕ್ಯಾರೆಕ್ಟರ್ ಅಂತ ಕಾಣುತ್ತೆ. ಆದರೆ ಏನಪ್ಪ ವಿಭಿನ್ನತೆ ಅಂತಂದ್ರೆ ಅವರಲ್ಲಿ ಒಳಗೆ ಒಂದು ತರವಾದಂತ ಭಯದಿಂದ ಏನಾಗುತ್ತೆ, ಪ್ರತಿಯೊಂದ್ಸಲ ಎಕ್ಸ್ಟ್ರಾವರ್ಟ್ ಆಕ್ಟಿವಿಟಿ ಮಾಡುವಾಗ ಅಥವಾ ಬೇರೆ ಜೊತೆ ಬೆರೆಯುವಾಗ ಮಾತುಕತೆ ಮಾಡುವಾಗ ಇಲ್ಲ ಒಂದ್ ಕಡೆ ಒಂದು ಆತಂಕ, ಆಂಗ್ಸೈಟಿ ಇದು ಕಾಣಿಸ್ತಾ ಇದೆ. ಆಂಗ್ಸೈಟಿ ಜೋರಾಗಿ ಮಾತಾಡಿದಾರೆ ಮಾಡ್ಬೋದು. ಯಾಕೆಂತಂದ್ರೆ ಇನ್ನೊಂದು ನೀವು ಹೇಳಿದ ಹಾಗೆ ಇನ್ನೊಂದು ಕ್ಯಾರೆಕ್ಟರ್ ಇನ್ನೊಂದು ಅವರಲ್ಲಿ ಏನಿದೆ ಅಂತಂದ್ರೆ ಸ್ವಲ್ಪ ಕೋಪ ಜಾಸ್ತಿ ಮಾಡ್ತಾ ಇರ್ತಾರೆ. ಸೊ ಶಾರ್ಟ್ ಅಂತ ಕಾಣಿಸ್ತಾ ಇದ್ದಾರೆ. ಅಂದ್ರೆ ಕೋಪ ಎಷ್ಟವರೆಗೂ ಇರುತ್ತೆ ಅಂತಂದ್ರೆ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ. ಈಗ ಡಾಕ್ಟರ್ ರವಿ ದಿನಕರ್ ಅವ್ರದ್ದು ಹೇಗೆ, ಅವ್ರು ಯಾವ ತರ ವ್ಯಕ್ತಿ, ಅವರು ಎಲ್ಲರ ಜೊತೆ ಜೆಲ್ ಆಗ್ತಾರ ಇಲ್ವಾ, ಸೊ ಹೇಗೆ ಅಂತ ನೋಡುವ. ಅವ್ರ ಹ್ಯಾಂಡ್ರೈಟಿಂಗ್ ನೋಡ್ತಿದ್ದ ಹಾಗೆ ಎದ್ದು ಕಾಣುವಂತ ವಿಚಾರ ಏನಂತಂದ್ರೆ ಏನೇ ಮಾಡಿದ್ರು ಕೂಡ ನಾನು ವಿಭಿನ್ನವಾಗಿ ಮಾಡಬೇಕು. ವಾಟ್ ಐ ಡು ಐ ವಾಂಟ್ ಟು ಡೂ ಡಿಫ್ರೆಂಟ್ಲಿ. ಸೊ ಬೇರೆಯವರಿಗೆ ಕಂಪೇರ್ ಮಾಡಿದಾಗ ಈ ವ್ಯಕ್ತಿ ಏನೇ ಕೆಲಸ ಮಾಡಿದ್ರು ಸಹಜವಾಗಿ ಮಾಡೋದ್ರ ಬದಲು ತುಂಬಾ ಚೆನ್ನಾಗಿ ಮಾಡೋಣ ಅಂತ ವಿಭಿನ್ನವಾಗಿ ಹ್ಯಾವಿಂಗ್ ಒನ್ ಆಫ್ ದ ಬೆಸ್ಟ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಏನೇ ಮಾತಾಡಿದ್ರು ಕೂಡ ಅರ್ಧ ಗಂಟೆ ಮುಂಚೆ ಮಾತಾಡಿದ ವಿಷಯ ಏನಾದ್ರು ಇನ್ಕಂಪ್ಲೀಟ್ ಆಗಿ ಮಾಡಿದ್ರೆ ಇದು ಕಂಡಾಗ್ತದೆ. ನಾವು ಹ್ಯಾಂಡ್ರೈಟಿಂಗ್ ನೋಡ್ತಿದ್ದ ಹಾಗೆ ಏನ್ ದೊಡ್ಡ ಒಂದು ಮುಖ್ಯವಾದ ಕ್ಯಾರೆಕ್ಟರ್ ಎದ್ದು ಕಾಣುತ್ತಂದ್ರೆ ಜೀವನದಲ್ಲಿ ಆಶಾವಾದಿತನ ಎದ್ದು ಕಾಣಿಸ್ತಾ ಇದೆ. ಮೋಸ್ಟ್ ಆಫ್ ದ ಟೈಮ್ ಆಶಾವಾದಿ ಅಂದ್ರೆ ಏನೇ ಮಾಡಿದ್ರು ಕೂಡ ಅದರಲ್ಲಿ ನಾನು ಒಂದು ಒಳ್ಳೇದನ್ನ ಮಾಡಬಹುದು. ಅದು ಒಳ್ಳೇದಕ್ಕೆ ಅಂತ ಓಕೆ. ಅದು ಎದ್ದು ಕಾಣುವಂತ ಒಂದು ದೊಡ್ಡ ಗುಣ ಅವರಲ್ಲಿ ಕಾಣಿಸ್ತಾ ಇದೆ. ಹುಡುಗಿ ಎಲ್ಲ ಆಯ್ತು ಭಾಸ್ಕರ್ ಅವರು. ಈಗ ನಾವು ನವ್ಯೋದ್ವಾಗನೇ ಸ್ವಲ್ಪ ಹೇಳಿದ್ರಿ. ಅವರ ಹ್ಯಾಂಡ್ ರೈಟಿಂಗ್ ನೋಡ್ತಿದ್ದ ಹಾಗೆ ಕಾಣಿಸುವಂತ ವಿಚಾರ ಅಲ್ಲಿ ಅಂಬಿಷಿಯಸ್ ಪರ್ಸನ್ ಅಂತ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿರ್ಬೇಕು, ಜೀವನ ಒಳ್ಳೆ ರೀತಿಯಲ್ಲಿ ಲೀಡ್ ಮಾಡಬೇಕು, ಬದುಕು ಸುಂದರವಾಗಿರ್ಬೇಕು, ಅದೇ ರೀತಿ ಎಲ್ಲರ ಜೊತೆ ಬೆಳಿಬೇಕು ಅನ್ನೋ ಒಂದು ವಿಚಾರ ಎದ್ದು ಕಾಣಿಸ್ತಾ ಇದೆ. ಸೊ ಇವರಲ್ಲಿ ಏನಪ್ಪ ಅಂತಂದ್ರೆ ಏನೇ ಕಾರ್ಯಕ್ರಮ ಅಥವಾ ಏನೇ ಮಾಡಿದ್ರು ಕೂಡ ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ಬಿಗಿನಿಂಗ್ ಅಲ್ಲಿ ಇರೋಷ್ಟು ಇಂಟ್ರೆಸ್ಟ್ ಇರೋದಿಲ್ಲ. ಖುಷಿ ನೋಡ್ತಾರ. ಮೊದಲನೇದಾಗಿ ನಿಮ್ಗೆ ಗೊತ್ತು ಇವತ್ತು